ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ನವರಾತ್ರಿ ಹಾಗೂ ವಿಜಯದಶಮಿಯ ಶುಭಾಶಯಗಳು. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿರುವ ಅತಿಥಿಗಳು ಅಂತಿಂತಹವರಲ್ಲ. ಇವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ 429ಕ್ಕೂ ಹೆಚ್ಚು ಪದಕಗಳನ್ನು ಗಳಿಸಿದ್ದಾರೆ. ಅವುಗಳಲ್ಲಿ 397 ಪದಕಗಳು ಚಿನ್ನದ ಪದಕಗಳು. ಇವರ ಈ ಸಾಧನೆಗೆ ನಮ್ಮ ಘನ ಸರ್ಕಾರ ಬಹಳ ಸಂತೋಷದಿಂದ ಅರ್ಜುನ ಪ್ರಶಸ್ತಿಯನ್ನು ನೀಡಿದೆ. ಹಾಗೆಯೇ ಪದ್ಮಶ್ರೀ ಗೌರವವನ್ನು ಸಲ್ಲಿಸಿದೆ. ಯಾರು ಈ ಕ್ರೀಡಾಪಟು? ನೇರವಾಗಿ ಅವರನ್ನೇ ನೋಡಿ ಅವರ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಅವರು. ಹಾಗೆ ಹೇಳಿದ್ರೆ ಥಟ್ ಅಂತ ಅರ್ಥವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮಾಲತಿ ಹೊಳ್ಳ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಪರಿಚಿತರು. ಮಾಲತಿ ಹೊಳ್ಳ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಕೇಂದ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಥ್ಯಾಂಕ್ ಯು ಸರ್. ಹೇಗಿದ್ದೀರಿ? ನಾನು ಚೆಂದ ಇದ್ದೇನೆ ಸರ್. ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನಾವಿಬ್ಬರು ಚೆನ್ನಾಗಿದ್ದರೆ ಜಗತ್ತು ಚೆನ್ನಾಗಿರುತ್ತೆ. ಖಂಡಿತ ಅಲ್ವಾ? ಬಹಳ ಸಂತೋಷ. ಇವತ್ತು ಕಾರ್ಯಕ್ರಮವನ್ನು ತಮ್ಮ ಹಿನ್ನೆಲೆ ತಿಳ್ಕೊಳ್ಳೋದ್ರ ಮೂಲಕ ಆರಂಭಿಸೋಣ ಅಂತ. ತಮ್ಮ ತಂದೆ ತಾಯಿಗಳು, ಹುಟ್ಟಿದ ಊರು, ಪ್ರಾಥಮಿಕ ವಿದ್ಯಾಭ್ಯಾಸ ಇತ್ಯಾದಿ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ತಮ್ಮ ಸಮಗ್ರ ಸಾಧನೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ. ದಯವಿಟ್ಟು ತಮ್ಮ ಹಿನ್ನೆಲೆ ತಿಳಿಸಿ. ನಾನು ಉಡುಪಿ ಜಿಲ್ಲೆ ಕೋಟಾ ಗ್ರಾಮದಿಂದ ಬಂದವಳು. ನನ್ನ ತಂದೆ ತಾಯಿ ಅಲ್ಲಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿದ್ರು. ನಾವು ಸಣ್ಣ ಉಡುಪಿ ಹೋಟ್ಲೊಂದು ಸ್ಟಾರ್ಟ್ ಮಾಡಿ ಜೀವನೋಪಾಯಕ್ಕೋಸ್ಕರ ಅಲ್ಲಿದ್ವಿ. ನಾವು ಅಲ್ಲಿ ಕೂತ್ಕೊಂಡಿದ್ವಿ. ಅಲ್ಲಿ ಆದಮೇಲೆ 4 ಮಕ್ಕಳಲ್ಲಿ ನಾನು ಕೊನೆಯವಳು ಈ ಥರ ಹುಟ್ಟಿದ್ದು. 14 ತಿಂಗಳು ಮಗು ಇರುವಾಗ ನನಗೆ ಈ ಪೋಲಿಯೋ ಅಟ್ಯಾಕ್ ಆಯಿತು. ಆಗೆಲ್ಲ ತುಂಬ ಪೋಲಿಯೋ ಇರ್ತಾಯಿತ್ತಲ್ಲ ಸರ್, ತುಂಬಾ ಎಲ್ಲ ಕಡೆಯೂ ಪ್ರಪಂಚದಾದ್ಯಂತ ತುಂಬ ಪೋಲಿಯೋ ಎಲ್ಲ ಇರ್ತಾಯಿತ್ತಲ್ಲ. ನನಗೆ ಕುತ್ತಿಗೆಯಿಂದ ಕೆಳಗೇ ತುಂಬ ಎಫೆಕ್ಟ್ ಆಗಿಬಿಟ್ಟಿತ್ತು. ಬರೀ ಕುತ್ತಿಗೆ ಮಾತ್ರ ಫಂಕ್ಷನ್ ಆಗ್ತಿತ್ತು ಅಂತ ನನ್ನ ತಂದೆ ತಾಯಿ ಹೇಳ್ತಾಯಿದ್ರು. ಮಿಕ್ಕಿದೆಲ್ಲನೂ ಇನ್ನೊಬ್ಬರೇ ಮಾಡಬೇಕಾಗುತ್ತೆ, ಮಲ್ಕೊಂಡಿರಬೇಕಾಗತ್ತೆ ಅಂತ. ನನ್ನ ತಂದೆ ತಾಯಿ ಓದಿದವರಲ್ಲ, 2ನೇ ಕ್ಲಾಸ್ ಏನೋ ಓದೋರು ಆಗಿನ ಕಾಲದಲ್ಲಿ. ಆದರೂ ನನ್ನ ತಾಯಿ ಪಾಪ ನನ್ನನ್ನು ಹೆಗಲ ಮೇಲೆ ಹಾಕ್ಕೊಂಡು 2-3 ಬಸ್ಸು ಚೇಂಜ್ ಮಾಡಿ ಇಲ್ಲಿ ಬೆಂಗಳೂರಲ್ಲಿರುವಂಥ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನನಗೆ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರು, ಡಾಕ್ಟ್ರ್ ಹೇಳಿದರು ಅಂತ. ಇದು ಸತತವಾಗಿ 2 ವರ್ಷ ನಡ್ಕೊಂಡು ಬಂತು. ಸ್ಲೋಲಿ ನನಗೆ ದೇಹದ ಮೇಲಿನ ಭಾಗ ಸ್ವಲ್ಪ ಸರಿಯಾಗಲಿಕ್ಕೆ ಶುರುವಾಯಿತು. ನಾನೇ ಕೂತ್ಕೊಳ್ಳೋಕ್ಕೆ ಶುರು ಮಾಡಿದೆ, ಮಾತು ಸ್ವಲ್ಪ ಬರ್ತಾಯಿತ್ತು, ಕೈಯೆಲ್ಲ ಸ್ವಲ್ಪ ಆರಾಮಾಗ್ತಾಯಿತ್ತು. ಇದಾದಮೇಲೆ ನನಗೆ 3.5 ವರ್ಷ ಮಗು ಇರುವಾಗ ನನ್ನನ್ನು ಚೆನ್ನೈಯಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಸೇರಿಸ್ತು. ಯಾಕಂದರೆ ಇಲ್ಲಿ ಖರ್ಚು ಮಾಡಲಿಕ್ಕೆ ತಂದೆ ಹತ್ರ ಅಷ್ಟು ಹಣ ಇರಲಿಲ್ಲ. ಸಣ್ಣದಾಗಿ ಬೆಳ್ಕೊಂಡು ಬಂದವರು ನಾವು. ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಚೆನ್ನೈಯಲ್ಲಿ ಇರುವಂಥ, ಅಲ್ಲಿ 15 ವರ್ಷ ಹಾಸ್ಪಿಟ್ಲಲ್ಲಿದ್ದೆ ನಾನು. 15 ವರ್ಷ ಇದ್ದೆ. ಸುಮಾರು 39 ಸರ್ಜರಿ ಆದಮೇಲೆ 39 ಸರ್ಜರಿ. ಒಂದು ಸರ್ಜರಿಗೆ ನಾವೆಲ್ಲ ಹೆದರಿ ತರಗುಡ್ತೇವೆ. 39 ಸರ್ಜರಿಗಳನ್ನು ಹೇಗೆ ಸಹಿಸ್ಕೊಂಡ್ರಿ ತಾವು? ಏನಿಲ್ಲ ಸರ್, ಒಮ್ಮೆ ಪೆಟ್ಟು ಬಿದ್ದ ಮೇಲೆ ಮತ್ತೆ ಪೆಟ್ಟು ಬೀಳುವಾಗ ಅದು ಆ ಪೆಟ್ಟು ಗೊತ್ತಾಗೋದಿಲ್ಲ. ಮತ್ತು ಪೆಟ್ಟು ಅನ್ನೋದು, ನೋವು ಅನ್ನೋದು ಬರೀ ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ. ಅದರಿಂದ ಅದು ನನಗೇನೋ ಅದು ರೊಟೀನ್ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಯಾಕಂದರೆ ನಂದು ಕೇಸು ಅದೇ ಥರ ತುಂಬ ಸಿವಿಯರ್ ಆಗಿರ್ತಿತ್ತು. ನಂದು ಅಲ್ಲೇ ಎಜುಕೇಷನು ಆಗ್ತಾಯಿತ್ತು. 10th ಅಲ್ಲಿ ತನಕ ಮುಗಿಸ್ಕೊಂಡು ಮತ್ತು ನಾನು ಒಮ್ಮೆಗೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಕಾಲೇಜು ಸೇರಿಕೊಂಡೆ ಸರ್. ಏನು ಶಿಕ್ಷಣ ಪಡೆದ್ರಿ? ನಾನೀಗ ಇದರಲ್ಲಿ ಡಿಗ್ರಿ ಮಾಡಿದ್ದೇನೆ, BA ಮಾಡಿದ್ದೇನೆ, ಮತ್ತು ಸೈಕಾಲಜಿ ಮಾಡಿದ್ದೇನೆ ಸರ್. ಸೈಕಾಲಜಿಲಿ ಮಾಸ್ಟರ್ಸ್ ಇನ್ ಸೈಕಾಲಜಿ ಮಾಡಿದ್ದೇನೆ. ಮಾಸ್ಟರ್ಸ್ ಇನ್ ಸೈಕಾಲಜಿ. ಈ ಡಾಕ್ಟರೇಟ್ನ ಯಾರಿಗೆ ಕೊಟ್ಟರು? ಯಾರು ಕೊಟ್ಟರು ನಿಮಗೆ? ಸಂದರ್ಭ ಏನು? ಡಾಕ್ಟರೇಟ್ ಅಂದರೆ ಸರ್, ನನಗೆ ಅದು ಸಣ್ಣ ವಯಸ್ಸಲ್ಲಿ ಒಂದು ಕನಸಿತ್ತು. ಕನಸಿಗಿಂತ ಒಂದು ಹಠ ಅಂತ ಒಂಥರ ಇರ್ತಾಯಿತ್ತು ಏನೋ. ಯಾಕಂದರೆ ಪ್ರತಿ ಬಾರಿ 3-4 ತಿಂಗಳಿಗೆ ಒಮ್ಮೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋದು, ಅದು ಅಲ್ಲಿ ಇಲ್ಲಿ ಯಾವುದೋ ಒಂದು ಭಾಗನ ನೋವು ಮಾಡ್ಕೊಳ್ಳೋದು ಬರೋದು.
ಮತ್ತು ಡಾಕ್ಟ್ರಿಗೆ ಒಂದು ಚಾಲೆಂಜ್ ಅಂತ ಹಾಕಿ ಬರ್ತಾ ಇದೆ. ಒಮ್ಮೆ ನಾನು ದೊಡ್ಡವಳಾದ್ಮೇಲೆ ಡಾಕ್ಟ್ರಾಗಿ ನಿಮಗೆ ನಿಮ್ಮ ಯಾವ್ದಾದ್ರು ಒಂದು ಭಾಗ ನನ್ನ ಕೈಯಿಂದ ಸರ್ಜರಿ ಆಗೋ ಥರ ಮಾಡ್ತೇನೆ ಅಂತ ಒಂದು ಡಾಕ್ಟ್ರ್ ಆಗಬೇಕು ಅಂತ ಒಂದು ಹಠ ಇತ್ತಷ್ಟೇ. ಬಟ್ ವಾಸ್ತವಿಕವಾಗಿ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಡಾಕ್ಟ್ರ್ ಆಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಇರ್ತಾ ಇತ್ತಲ್ಲ. ಆದರೂ ಭಗವಂತ ಎಲ್ಲೋ ಒಂದು ಕಡೆ ಕೇಳಿಸ್ಕೊಂಡ ಕಾಣುತ್ತದೆ. ನಂದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ನೋಡಿಕೊಂಡು ಬಿಜಾಪುರ ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಹಾನರರಿ ಡಾಕ್ಟ್ರೇಟ್ ಕೊಟ್ಟರು ಸರ್. ಸೊ ಅದರಿಂದ ನಾನು ಡಾಕ್ಟ್ರ್ ಆಗಿದ್ದೇನೆ. ಈ ದೇಹದ ಮೇಲ್ಭಾಗವನ್ನು ಮಾತ್ರ ಚೇತನ ಇತ್ತು ಅಂತ ತಾವು ಹೇಳಿದ್ರಿ. ಕೆಳಭಾಗದಲ್ಲಿ ಯಾಕೆ ಬರಲಿಲ್ಲ? ಏನು ವಿಶೇಷವಾದ ಕಾರಣಗಳೇನಾದರೂ ಇತ್ತಾ? ನನ್ನ ಕೇಸು ಪೋಸ್ಟ್ ಪೋಲಿಯೋ ರೆಸಿಡ್ಯುವಲ್ ಪ್ಯಾರಾಲಿಸಿಸ್ ಅಂತ ಹೇಳ್ತಾರೆ. ಇಡೀ ನರ ಒಂದು ಕಡೆ ಹೋಗಿ ಗಂಟು ಕಟ್ತದೆ, ಅದನ್ನು ಆಗಾಗ ಮತ್ತೆ ಡಿಸ್ಕನೆಕ್ಟ್ ಮಾಡಬೇಕಾಗ್ತದೆ, ಟಿಶ್ಯೂಸ್ ಚೇಂಜ್ ಮಾಡಬೇಕಾಗ್ತದೆ. ಅದು ಕಂಟ್ರಾಕ್ಚರ್ ಅಂತ ಹೇಳ್ತಾರೆ. ಕಾಲಿಡೀ ಮಡ್ಚ್ಕೊಂಡ್ಬಿಡುತ್ತೆ, ಸ್ಟ್ರೇಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಮಲ್ಕೊಂಡಾಗಲೂ ಸ್ಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ನಡಿಲಿಕ್ಕಾಗಲೂ ಸ್ಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ಇರುವಾಗ ಅದೇನಾಗ್ತದೆ, ಸಿವಿಯರ್ ಕೇಸ್ ಆಗ್ತಾಯಿತ್ತು. ಮತ್ತು ಅದು ಮುದ್ರಿ ಹೋಗಿದೆ ಅಂತ ಹೇಳ್ತೀವಲ್ಲ ನಾವು, ಅದು ಇನ್ನೂ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಮ್ಮೆಗೆ ಹೇಳಿದ ಮೇಲೆ ಮತ್ತೆ ನಾನು ಇಲ್ಲಿಗೆ ಬಂದೆ. ಆಗ ನಾನು ಕೋಲಿಟ್ಕೊಂಡು ನಡೀತಾ ಇದ್ದೆ. 2005 ತನಕನೂ ಕ್ರಚ್ ಅಂತ ಹೇಳ್ತಾರಲ್ಲ, ಕ್ಯಾಲಿಪರ್ ಕ್ರಚ್ ಹಾಕ್ಕೊಂಡು ನಡೀತಾ ಇದ್ದೆ. ಅದು ಇಂಗ್ಲೆಂಡಲ್ಲಿ ಹೋಗಿ ಸ್ಪೋರ್ಟ್ಸ್ ಆಡುವಾಗ ಕೆಳಗಡೆ ಬಿದ್ದು ಕಾಲು ಮತ್ತೆ ಫ್ರ್ಯಾಕ್ಚರ್ ಆಯಿತು. ಅದು ಸರಿ ಕೂಡ್ಲಿಕ್ಕಾಗಲಿ. ಇಂಡಿಯಾದಕ್ಕೆ ಬಂದಮೇಲೆ ಸ್ವಲ್ಪ ಸರ್ಜರಿ ರಾಂಗ್ ಆಯಿತು, ಕೂಡ್ಲಿಕ್ಕಾಗಲಿಲ್ಲ. ಅವು ಮತ್ತೆ ಕನ್ಫೈನ್ ಟು ದ ವೀಲ್ಚೇರ್, ಪರ್ಮನೆಂಟ್ಲಿ ವೀಲ್ಚೇರಿಗೆ ಕನ್ಫೈನ್ಡ್ ಆದ. ಸೊ ಅಲ್ಲಿಯವರೆಗೆ ನೀವು ಕ್ರಚಸ್ ಸಹಾಯದಿಂದ ಕ್ರಚಸ್ ಇಟ್ಕೊಂಡು ನಡೀತಾ ಇದ್ದೆ ಸರ್. ಈಗ ಈ ಕ್ರೀಡೆಗಳಲ್ಲಿ ತೊಡಗಬೇಕು ಅಂತ ನಿಮಗೆ ಮೊದಲು ಹೇಳಿದವ್ರು ಯಾರು? ಸಾಗಿ ಬಂದ ಯಾನ, ಅದರ ಒಂದು ಸಂಕ್ಷಿಪ್ತ ನೋಟ ನಮಗೆ ಕೊಟ್ಟರೆ ಒಳ್ಳೆಯದು. ಹಾನೆಸ್ಟ್ಲಿ ನನಗೆ ಅದು ಅಂಗವಿಕಲ ಕ್ರೀಡೆ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಏನು ಅಂದ್ಕೊಳ್ತಾ ಇದ್ದೆ ಅಂದರೆ, ಆವಾಗ ಈ 39 ಸರ್ಜರಿ ಅದು ಸಣ್ಣ ಪುಟ್ಟ ವಿಷಯ ಅಲ್ಲ. ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತಾ ಇದ್ದೆ. ಈ ದೈಹಿಕವಾದ ನೋವು, ಮಾನಸಿಕವಾದ ನೋವು, ಅದನ್ನಿಂದ ನಾನು ಹೊರಗೆ ಬರಬೇಕು ಅಂದರೆ ನನ್ನನ್ನು ನಾನು ದಂಡಿಸ್ಕೋಬೇಕು. ಯಾವ ಥರ ದಂಡಿಸ್ಕೊಳ್ಳೋಕ್ಕಾಗ್ತದೆ? ನಾನು ಎಷ್ಟು ನನ್ನ ಬಾಡಿನ ನಾನು ಪನಿಷ್ಮೆಂಟ್ ಕೊಡ್ತೀನೋ, ಮೈಂಡ್ ಅಷ್ಟು ಫ್ರೆಶ್ ಆಗ್ತದೆ, ಅಷ್ಟು ಸ್ಟ್ರಾಂಗ್ ಆಗ್ತದೆ ಅಂತ ನಾನು. ಸೊ ಯಾವ ಥರ ಪನಿಷ್ಮೆಂಟ್ ಕೊಡ್ಬೋದು? ಈ ಎಕ್ಸಸೈಸ್ ಅಂತ, ಫ್ರೀ ಹ್ಯಾಂಡ್ ಎಕ್ಸಸೈಸ್ ಅಂತ ನಾವೇನು ಹೇಳ್ತೀವಿ, ಅದನ್ನೆಲ್ಲ ಮಾಡಿದಾಗ ಏನಾಗ್ತಂದರೆ ಬಾಡಿ ತುಂಬ ನೋವಾಗ್ತದೆ. ಆ ನೋವು ಮೇಲೆ ಕಾನ್ಸಂಟ್ರೇಟ್ ಆದಾಗ ಮಿಕ್ಕಿದ ಕಡೆ ಎಲ್ಲ ಮೈಂಡ್ ಕಾನ್ಸಂಟ್ರೇಟ್ ಆಗೋದಿಲ್ಲ ಅಲ್ವಾ? ಸೊ ಇದನ್ನೆಲ್ಲ ನಾನು ಕಲ್ತ್ಕೊಂಡಾಗ ಏನು ಮಾಡಿದೆ, ನನ್ನ ಬಾಡಿನ ನನ್ನ ದೇಹನ ನಾನು ತುಂಬ ದಂಡಿಸ್ಕೊಳ್ಳೋಕೆ ಶುರು ಮಾಡಿದೆ. ಅದನ್ನು ಆದಾಗ ಏನಾಗ್ತಾಯಿತ್ತು ಅಂದರೆ, ಸ್ಟೇಡಿಯಮ್ಗೆ ಹೋಗ್ತಾಯಿದ್ದೆ, ಫ್ರೀ ಹ್ಯಾಂಡ್ ಎಕ್ಸಸೈಸ್. ಆಗ ಜಿಮ್ಮಲ್ಲಿರೋ ಎಲ್ಲ ಸಲಕರಣೆಗಳು ನಮಗಾಗೋದಿಲ್ಲ, ಮಾಡಲಿಕ್ಕಾಗೋದಿಲ್ಲ. ನನ್ನಿಂದ ಯಾವ್ದು ಆಗ್ತದೋ ಅದನ್ನು ಮಾಡ್ತಾಯಿದ್ದೆ. ಮತ್ತು 400 ಮೀಟರ್ಸು ಸ್ಟೇಡಿಯಮ್ಮು ಇದಿದೆ, ರೌಂಡ್ ಇದೆ, ಅದನ್ನು ನಾನು 25 ಲ್ಯಾಪ್ಸ್ ಆಗ್ತಾಯಿದ್ದೆ ಕಂಟಿನ್ಯೂಸ್ ಆಗಿ ವೀಲ್ಚೇರಲ್ಲಿ. ಸೊ ನಂದು ಶೋಲ್ಡರ್ ಸ್ಟ್ರಾಂಗ್ ಆಗಬೇಕಾಗಿತ್ತು ನನಗೆ. ಯಾಕಂದರೆ ಇಡೀ ದೇಹನೂ ಕಾಂಪನ್ಸೇಟೆಡ್ ಬೈ ಹ್ಯಾಂಡ್ಸ್ ಅಲ್ವಾ ಸರ್? ಎಲ್ಲದಕ್ಕೂ ನಾವು ಕೈ ಮೇಲೆ ಇದು ಇಟ್ಕೋಬೇಕು, ಅವಲಂಬಿಸಬೇಕು. ಅದರಲ್ಲಿ ಏನಾಗ್ತದೆ ಅಂದರೆ ನಂಗೆ ಕೈ ಸ್ಟ್ರಾಂಗ್ ಆಗಿರಬೇಕಾಗಿತ್ತು. ಸೊ ಅದರಿಂದ ಶೋಲ್ಡರ್, ಈ ಭುಜಗಳು ಏನು ಸ್ಟ್ರಾಂಗ್ ಆಗಿರುತ್ತೆ ಅದು ಸ್ಟ್ರಾಂಗ್ ಮಾಡಿಕೊಂಡಾಗ ನಾನು ಎಲ್ಲದಕ್ಕೂ ನಡಿಲಿಕ್ಕೆ ನನ್ನ ಕ್ರಚಸ್ ಇಟ್ಕೊಂಡು ನಾನು 3 ಮಾಡಿ ನಡ್ಕೊಂಡು ಹೋಗ್ತಾಯಿದ್ದೆ. ಸೊ ಎಲ್ಲ ಕಡೆನೂ ಹೋಗ್ತಾಯಿದ್ದೆ, ಎಲ್ಲ ಕಡೆ. ಈವನ್ ವೀಲ್ಚೇರ್ ತಳ್ಳಿಕ್ಕೆ ಸಹ ನಮ್ಗೆ ಶೋಲ್ಡರ್ ಸ್ಟ್ರಾಂಗ್ ಇರಬೇಕಲ್ಲ. ಇದನ್ನು ಇಟ್ಕೊಂಡು ನಾನು ಮಾಡಿದಾಗ ಸ್ಟೇಡಿಯಮ್ಗೆ ಹೋಗುವಾಗ ಅಲ್ಲಿ ಒಂಥರ ಆಕರ್ಷಣೆ ಬರ್ತಾಯಿತ್ತು. ಅಂಗವಿಕಲರಲ್ಲ, ಬೇರೆ ನಾರ್ಮಲ್ ಅಥ್ಲೀಟ್ಸ್ ಎಲ್ಲ ಪ್ಲೇ ಮಾಡುವಾಗ, ಅವರು ಟ್ರೈನಿಂಗ್ ಎಲ್ಲ ಆಡುವಾಗ ಒಂಥರ ಆಸಕ್ತಿ ಇರ್ತದೆ, ನಾವು ಯಾಕೆ ಮಾಡಬಾರ್ದು ಅಂತ. ಅಲ್ಲಿ ತನಕ ಅಂಗವಿಕಲರ ಸ್ಪೋರ್ಟ್ಸ್ ಇದೆ ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ 75 ನಾನು ಬೆಂಗಳೂರಿಗೆ ಬಂದಾಗ ಲಕ್ಷ್ಮೀ ನಿಜಾಮುದ್ದೀನ್ ಮೇಡಮ್ ಅಂತ ಇದ್ರಲ್ಲ, ನಿಮಗೆ ಗೊತ್ತಿರ್ಬೋದು, ಅವ್ರದ್ದೊಂದು ಸಂಸ್ಥೆ ಇತ್ತು. ಅದನ್ನು ಅಂಗವಿಕಲರಾಗಿದ್ದರು. ಹೌದು ಸರ್, ಅವರು ಅಂಗವಿಕಲರಾಗಿದ್ದರು. ಸೊ ಅದರಿಂದ ಅವರ ಸಂಸ್ಥೆಗೆ ನಾನು ಜಾಯ್ನ್ ಆಗಿ ಸ್ಟೇಟು ನ್ಯಾಷನಲ್ ಎಲ್ಲ ಅವ್ರ ಸಂಸ್ಥೆ ಮೂಲಕ ರೆಪ್ರೆಸೆಂಟ್ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ಜರ್ನಿ ಶುರು ಆಗೋಯ್ತು. ಅದು ಯಾರು ಹೇಳಿದರು, ಯಾರು ಇನ್ಸ್ಪೈರ್ ಮಾಡಿದ್ರಿಲ್ಲ. ಬಟ್ ಆಂಥನಿ ಪೆರೇರಾ ಅಂತ ಒಬ್ಬರು ವಾರುಂಡೆಡ್ ಎಕ್ಸರ್ವಿಸ್ಮನ್ ಇದ್ದಾರೆ ಪೂನಾದಲ್ಲಿ. ಅವರು ನನ್ನ ಶೋಲ್ಡರ್ ನೋಡಿಬಿಟ್ಟು ಅವ್ರು ಹೇಳಿದ್ರು, ನಿಮ್ಮದು ಸ್ಟ್ರಾಂಗು ಮತ್ತು ಬ್ರಾಡ್ ಶೋಲ್ಡರ್ ಇದೆ, ಥ್ರೋಸ್ ಟ್ರೈ ಮಾಡು ನೀನು. ಥ್ರೋಸ್, ಶಾರ್ಟ್ ಪುಟ್ ಇರ್ಬೋದು, ಜಾವ್ಲಿನ್ ಇರ್ಬೋದು, ಡಿಸ್ಕಸ್ ಇರ್ಬೋದು. ಅದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನಿಂಗೆ ಅದು ಒಳ್ಳೆ ಎಕ್ಸಸೈಸು ಆಗುತ್ತೆ ಮತ್ತು ಒಳ್ಳೆ ರಿಸಲ್ಟ್ ಬರ್ತದೆ ಅಂತ. ಅದಕ್ಕೆ ಸರಿಯಾಗಿ ಸ್ವಿಮ್ಮಿಂಗ್ ಕಲಿತಾ ಇದ್ದೆ. ಸ್ವಿಮ್ಮಿಂಗ್ ಮಾಡಬೇಕು, ಶೋಲ್ಡ್ರ್ ಸ್ಟ್ರಾಂಗ್ ಆಗಬೇಕು ಅಂತ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ. ಬಟ್ ಮೈಂಡೆಲ್ಲ ಯಾವುದಾದ್ರು ಒಂದಲ್ಲಿ ಮಾಡಬೇಕು ಅಂತ ಕೇಂದ್ರೀಕೃತ, ಎಲ್ಲದರಲ್ಲೂ ಮಾಡಿಕೊಂಡು ಕನ್ಫ್ಯೂಸ್ ಆಗೋದಕ್ಕಿಂತ ಯಾವುದಾದ್ರು ಒಂದು ಈವೆಂಟ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಥ್ರೋಸ್ ಆ್ಯಂಡ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ತೊಗೊಂಡೆ ಸರ್. ಥ್ರೋಸಲ್ಲಿ ಯಾವ್ಯಾವುದು
ನಿಮ್ಮ ಇಷ್ಟವಾದದ್ದು? ಶಾರ್ಟ್ ಪುಟ್, ಜಾವ್ಲಿನ್, ಡಿಸ್ಕಸ್ 3 ಮಾಡ್ತಾಯಿದ್ದೆ. ನ್ಯಾಷನಲ್ ಸ್ಪೋರ್ಟ್ಸಲ್ಲಿ ಇರುವಾಗ ಜಾವ್ಲಿನ್ ಕೂಡ ಮಾಡ್ತಾಯಿದ್ದೆ. ಇಂಟರ್ನ್ಯಾಷನಲ್ ಲೆವೆಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಶಾರ್ಟ್ ಪುಟ್ ಆ್ಯಂಡ್ ಡಿಸ್ಕಸ್ ಮಾಡ್ತಾಯಿದ್ದೆ. ಈಗ 397 ಚಿನ್ನದ ಪದಕಗಳು ಅಂದಾಗ ನಮಗೆ ಜೀವಮಾನದಲ್ಲಿ 1-2 ಚಿನ್ನದ ಪದಕ ಬಂದರೂ ಖುಷಿ ಪಡ್ತೀವಿ ನಾವು. 397 ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ಸ್ಪರ್ಧೆಗಳಲ್ಲಿ ನಂದು ಭಾಗವಹಿಸಿ? ಮೇಯ್ನು 100 and 200 ಮೀಟರ್ಸ್ ವೀಲ್ ಚೇರ್ ರೇಸ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಅಥ್ಲೀಟು 100 ಮೀಟರ್ಸ್ ಹೇಗೆ ಹೋಗಿ ಗುರಿ ಮುಟ್ತಾರೋ ನಾವು ವೀಲ್ ಚೇರಲ್ಲಿ ಗುರಿ ಮುಟ್ತೇವೆ. ನ್ಯಾಷನಲ್ ಲೆವೆಲಲ್ಲಿ ಅದನ್ನು ಮಾಡ್ತಾಯಿದ್ದೆ ನಾನು. 1981 ತನಕ ನಾನು ನ್ಯಾಷನಲ್ ನಂಬರ್ 1 ಚಾಂಪಿಯನ್ ಆಗಿದ್ದೆ. ಥ್ರೋಸಲ್ಲಿ ಬರ್ತಾಯಿತ್ತು, ಥ್ರೋಸು ಮತ್ತು ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲೇ ನಾನು ಎಲ್ಲದರಲ್ಲೂ ಮಾಡಿದ್ದೆ ಸರ್. ಅದರಲ್ಲಿ ಇಂಟರ್ನ್ಯಾಷನಲ್ ಮೆಡಲ್ಸು ಸೇರಿಕೊಂಡು ಅಷ್ಟಾಗಿದೆ ಸರ್. ಯಾವ್ಯಾವ ಇಂಟರ್ನ್ಯಾಷನಲ್ಲು ಅದು 5 ಪ್ಯಾರಾಲಿಂಪಿಕ್ಸ್ ಮಾಡಿದ್ದೇನೆ, ಮತ್ತು 7 ಏಷ್ಯನ್ ಗೇಮ್ಸ್ ಮಾಡಿದ್ದೇನೆ, ಮತ್ತು ವರ್ಲ್ಡ್ ಗೇಮ್ಸು, ಮತ್ತು ಕಾಮನ್ವೆಲ್ತು, ಓಪನ್ ಚಾಂಪಿಯನ್ಶಿಪ್ಪು ಜಾಸ್ತಿ ಮಾಡಿದ್ದೇನೆ. ಇದಿಷ್ಟು. ಈಗ 5 ಪ್ಯಾರಾಲಿಂಪಿಕ್ಸ್ ಅಂದರೆ ಒಲಿಂಪಿಕ್ಕೇ ಅದು ಖಂಡಿತವಾಗಿ ಅಲ್ವಾ? ಎಷ್ಟು ಪದಕಗಳು ಬಂತು? ಯಾವುದ್ರಲ್ಲಿ ಬಂತು? ಅದಲ್ಲಿ ಬಂದಿಲ್ಲ ಸರ್. ಅದಲ್ಲಿ ಏನಾದರೂ ನನ್ನ ರೆಕಾರ್ಡ್ ಇರೋದು ಫೈನಲಲ್ಲಿ ಎಂಟ್ರಾಗಿರುವಂಥ ವೀಲ್ ಚೇರ್ ರೇಸಲ್ಲಿ ಎಂಟ್ರಾಗಿರೋದು ಅಂತ ಇತ್ತು. ಆವಾಗ ವೇ ಬ್ಯಾಕ್ 1988 ನಮಗಿಷ್ಟು ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಇಷ್ಟು ಎಕ್ವಿಪ್ಮೆಂಟ್ಸ್ ಆಗಲಿ, ಇಷ್ಟು ಕ್ಯಾಂಪ್ ಆಗಲಿ, ನ್ಯೂಟ್ರಿಷನ್ ಆಗಲಿ ಯಾವುದೂ ನಮಗೆ ಅಷ್ಟು ಇರ್ತಾ ಇಲ್ಲ. ಆದರೂ ಅದರಲ್ಲಿ ನಮಗೆ ವೀಲ್ ಚೇರೇ ಇರ್ತಾ ಇರಲಿಲ್ಲ. ಯಾಕಂದರೆ ಅದರಲ್ಲಿ ರೇಸರ್ ವೀಲ್ ಚೇರ್ ಅನ್ನೋದೇ ಬೇರೆ ಥರ ಇರುತ್ತದೆ. ಅದನ್ನು ಮಾಡಬೇಕಾಗುತ್ತೆ, ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅದು ಇರ್ತಾ ಇರಲಿಲ್ಲ. ಸೊ ಇರುವ ಸೌಲಭ್ಯಗಳನ್ನ ಒದಗಿಸ್ಕೊಂಡು ನಾನು ಫೈನಲ್ ಎಂಟ್ರ್ ಆಗಿದೆ. ಅದಿನ್ನೂ ಟಚ್ ಉಡ್ ಸರ್, ನನ್ನ ಹೆಸರಲ್ಲೇ ಇದೆ ರೆಕಾರ್ಡ್. ಅದು ಒಂದು ವಿಚಿತ್ರ ಸನ್ನಿವೇಶ ತಾವು ಎದುರಿಸ್ಬೇಕಾಗಿ ಬಂತು ಅಂತ ಕೇಳಿದೆ. 100 ಮೀಟರ್ಸು ಸ್ಪರ್ಧೆಯಲ್ಲಿ ಯಾವುದೇ ಹೆಣ್ಣುಮಕ್ಕಳು ನಿಮ್ಮ ಜೊತೆಯಲ್ಲಿ ಸ್ಪರ್ಧಿಸೋಕೆ ಇಲ್ಲದೇ ಇರುವಾಗ ನೀವೊಬ್ಬರೇ ಇದ್ದಾಗ, ಇಲ್ಲ ಈ ಸ್ಪರ್ಧೆಯನ್ನೇ ತೆಗೆದು ಬಿಡೋಣ ಅಂತ ಹೇಳಿದಾಗ, ಇಲ್ಲ ನಾನು ಬಂದಿದ್ದೇನೆ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು ಅಂತ ಹಠ ಹಿಡಿದು ಪುರುಷರ ಜೊತೆ ಸ್ಪರ್ಧಿಸಿ ಅವರೆಲ್ಲರನ್ನೂ ಹಿಂದಕ್ಕೆ ಹಾಕಿ ನೀವು ಮೊದಲ ಸ್ಥಾನಕ್ಕೆ ಬಂದ್ರಂತೆ. ಇದು ಎಲ್ಲಿ, ಯಾವಾಗ, ಹೇಗೆ ನಡೀತೋ ವಿಸ್ತೃತವಾಗಿ ತಿಳಿಸಿಡ. ಅದು ಕನಸು ಅನ್ನೋದಕ್ಕಿಂತ ನನಗೊಂದು ಒಳ್ಳೆ ಟಾನಿಕ್ ಸಿಕ್ತು ಸರ್. ಅದಂದರೆ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ, ಅದು ಸಿಕ್ತು. ಅದು ಆಗ ನಂದು 1981 ಆಗಿದ್ದು. ನಾವು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ರಾಜ್ಯನ ರೆಪ್ರೆಸೆಂಟ್ ಮಾಡಬೇಕಾಗಿತ್ತು. ಆಗ ನಂದು 29ನೇ ಸರ್ಜರಿ ಏನೋ ಆಗಿತ್ತು. ಡಾಕ್ಟ್ರದ್ದು ಯಾವುದೋ ಒಂದು ಸ್ವಲ್ಪ ಮಿಸ್ಟೇಕಲ್ಲಿ ಯಾವುದೋ ರಾಂಗ್ ಮೆಡಿಸಿನ್ ಕೊಟ್ಟು ನಂದು ಒಂದು ಕಿಡ್ನಿ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನನ್ನ ತಂದೆ ತಾಯಿ ಒಂಥರ ಆರ್ಥೋಡಾಕ್ಸ್ ಫ್ಯಾಮ್ಲಿಯಿಂದ ಬಂದವರೆಲ್ಲ, ಸಾಕು ಇಷ್ಟು ಮಾಡಿದ್ಯಲ್ಲ ಸಾಕು, ಇನ್ನೇನು. ಸರ್ಜರಿ ಆಗಿ 1 ತಿಂಗಳಾಗಿತ್ತು ಅಷ್ಟೇ, ಬೆಡ್ ರೆಸ್ಟಲ್ಲೇ ಇನ್ನೂ ಇದ್ದೆ ನಾನು. ಆಗ ಈ ಸ್ಪೋರ್ಟ್ಸ್ ಬಂದಾಗ ಬೇಡ, ಹೋಗೋದು ಬೇಡ, ಸಾಕು ಅಂತ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ತಾಯಿದ್ರು. ಬಟ್ ಪ್ಯಾಷನ್ ಅಂತ ಏನು ಹೇಳ್ತೀವಿ ಸರ್, ಅದನ್ನು ಆಗೋದಿಲ್ಲಲ್ಲ, ಅದು ಬಿಡ್ಲಿಕ್ಕೆ ಆಗೋದಿಲ್ಲಲ್ಲ. ಏನೋ ಒಂದು ಮಾಡಿ ನಾನು ಒಟ್ಟಿಗೆ ಹೋಗ್ಬಿಡ್ತಾನೆ, ಟೀಮ್ ಒಟ್ಟಿಗೆ ನಾನು ಹೋಗ್ತಾನೆ, ಅಲ್ಲಿ ನೋಡಿಕೊಳ್ಳುವ ಅಂತೇಳಿ ಹೋಗಿಬಿಟ್ಟಿದ್ದೆ. ಅದು ಗುಜರಾತ್ ಅಹಮದಾಬಾದಲ್ಲಿ ಆಗಿದ್ದು ಆ ಸ್ಪೋರ್ಟ್ಸು. ಅಲ್ಲಿ ಹೋದಾಗ ಏನಾಗಿತ್ತು ಅಂದರೆ, ನನ್ನೊಟ್ಟಿಗೆ ಸ್ಪರ್ಧೆ ಮಾಡುವಂಥ ಹೆಣ್ಮಕ್ಳು, ಅಂದರೆ ನಮ್ಮದು ಕ್ಲಾಸಿಫಿಕೇಷನ್ ಅಂತ ಹೇಳ್ತಾರೆ, ಮೆಡಿಕಲ್ ಕ್ಲಾಸಿಫಿಕೇಷನ್ ಹೇಳ್ತಾರೆ. ನಮ್ಮ ದೇಹದಲ್ಲಿ ಇರುವಂಥ ಭಾಗದಲ್ಲಿ ಯಾವ ಶಕ್ತಿ ಉಂಟೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಕ್ಲಾಸ್ ಅಂತ ಕೊಡ್ತಾರೆ ನಮಗೆ ಡಾಕ್ಟರ್ಸ್. ಆ ಕ್ಲಾಸ್ ಒಟ್ಟಿಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ನಂದು ಫಾರ್ ಎಕ್ಸಾಂಪಲ್ ಕ್ಲಾಸ್ 55 ಅಂತ ಬರ್ತದೆ. ಅಂದರೆ ಸಿಟ್ಟಿಂಗ್ ಆ್ಯಂಡ್ ನಾನ್ ಬ್ಯಾಲೆನ್ಸಿಂಗ್, ಸಿಟ್ಟಿಂಗ್ ಬ್ಯಾಲೆನ್ಸಿಂಗ್ ಏನಂತ ಉಂಟಲ್ಲ, ಆ ಕ್ಲಾಸಲ್ಲಿ ಮಾಡಲಿಕ್ಕೆ ಬೇರೆ ಯಾವ ಹೆಣ್ಮಕ್ಳು ಇರಲಿಲ್ಲ. ಆಗ ಆರ್ಗನೈಸರ್ ನ್ಯಾಚುರಲಿ ಹೇಳಿದರು, ಇಲ್ಲ ಮಿನಿಮಮ್ 4 ಕಾಂಪಿಟೇಟರ್ಸ್ ಇರಬೇಕು, ಇಲ್ಲಾಂದರೆ ನೀವು ವಿಡ್ರಾ ಮಾಡ್ಕೋಬೇಕಾಗ್ತದೆ ಅಂತ. ಅಯ್ಯೋ, ಅಷ್ಟು ದೂರದಿಂದ ಟ್ರೈನಲ್ಲಿ ಮಲ್ಕೊಂಡೇ ಬಂದಿದ್ದೇನೆ, ಕೂಡ್ಲಿಕ್ಕೆ ಸಹ ಆಗಲಿಲ್ಲ, ಅಷ್ಟೆಲ್ಲ ಕಷ್ಟಪಡ್ಕೊಂಡು ಬಂದಿದ್ದೇನೆ. ಈಗ ಇದು ಬರೀ ಕೈಯಲ್ಲಿ ಹೇಗೆ ಹೋಗೋದು, ಅಟ್ಲೀಸ್ಟ್ ಒಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಆದ್ರೂ ತೊಗೊಂಡು ಹೋಗಬೇಕಲ್ಲ ಅಂತ. ಆಗ ಹೋಗಿ ಹೇಳಿದೆ. ಆಗ ಒಂದು ಚೈಲ್ಡಿಶ್ ಏಜನ್ನು ಇರ್ಬೋದೇನೋ, ಹಿಂದೆ ಮುಂದೆ ಯೋಚನೆ ಮಾಡಿದೆ. ನಾನು ಗಂಡು ಮಕ್ಕಳೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ ಹೇಳಿಬಿಟ್ಟೆ. ನನ್ನೊಟ್ಟಿಗೆ ಬಂದ ನನ್ನ ಟೀಮ್ ಅವರೆಲ್ಲ ನಾಚಿಕೆ ಪಟ್ಕೊಂಡು ಹೋಗಿಬಿಟ್ರು. ನೀನು ಅದು ಹಿಂದೆ ಬರೋದು ನೋಡಿಕೊಂಡೆಲ್ಲ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಎಂತ ಆಗೋದಿಲ್ಲ, ನಾವು ನಿನ್ನ ಇವೆಂಟೇ ನೋಡೋದಿಲ್ಲ ಅಂತೇಳಿ ಕಡೆ ಎಲ್ಲೂ ಹೋಗಿ ಕೂತ್ಕೊಂಡ್ಬಿಟ್ರು, ಇನ್ಕ್ಲೂಡಿಂಗ್ ಮೈ ಬ್ರದರ್. ಅವ್ನು ನಾನು ಎಸ್ಕಾಟ್ ಮಾಡ್ತಾ ಇದ್ದಾಗ ಏನೋ ಹೇಳಿಬಿಟ್ಟೆ. ಮತ್ತು ಅವರು 2-3 ಸಲ ಕೇಳಿದರು ಆರ್ಗನೈಸರ್ಸು, ಇಲ್ಲ ನೀವು ಯೋಚನೆ ಮಾಡಿದ್ದು ಅಷ್ಟು ಸುಲಭ ಅಲ್ಲ ಇದು.
ಪಾರ್ಟಿಸಿಪೇಟ್ ತಾನೇ ಮಾಡ್ತಾನೆ, ನಾನೇನು ಮೆಡಲ್ ಬೇಡ ನನಗೆ, ಪಾರ್ಟಿಸಿಪೇಟ್ ಮಾಡ್ತಾನೆ ಅಲ್ಲ, ಅದರಲ್ಲಿ ಎಂತ ಉಂಟು, ಸರ್ಟಿಫಿಕೇಟ್ ಬರ್ತದಲ್ಲ, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಬರ್ತದಲ್ಲ, ದಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟು ಅಂತ ಹೇಳಿದೆ. ಮತ್ತು ನನ್ನ ಹೆಸರು ಇನ್ಕ್ಲೂಡ್ ಮಾಡಿದರು. ಇನ್ನೂ 7 ಜನ ಮೇಲ್ ಕಾಂಪಿಟೇಟರ್ಸ್ ಬಂದರು. ಒಮ್ಮೆ ಮಾತ್ರ ಹಿಂಗೆ ತಿರುಗಿ ನೋಡಿದಾಗ ಅವರೆಲ್ಲ ವಾರ್ ವುಂಡೆಡ್ ಎಕ್ಸ್-ಸರ್ವಿಸ್ ಮ್ಯಾನ್ ಸರ್. ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಮತ್ತು ಸರ್ದಾರ್ಜೀಸ್ ಅದರಲ್ಲಿ ಬೇರೆ. ಒಮ್ಮೆ ಒಂದು ಗಳಿಗೆ ಅನ್ಕೊಂಬಿಟ್ಟೆ, ನಾನು ತುಂಬ ತಪ್ಪು ಮಾಡಿಬಿಟ್ನೇನೋ, ನಾಚಿಕೆ ಪಟ್ಕೊಂಡು ಹೋಗ್ಬೇಕಾಗುತ್ತೇನೋ, ಈವನ್ 8th ಪ್ಲೇಸ್ ಸಹ ಮುಟ್ತೀನೇನೋ ಅನ್ನೋ ರೀತಿಯಲ್ಲಿ ನನಗೆ ಒಂಥರ ಮನಸ್ಸಿಗೆ ಬಂದುಬಿಟ್ಟಿತ್ತು. ಆದರೆ ಮೊದಲಿಂದು ಒಂದು ಮನಸ್ಸಲ್ಲಿ ಏನು ಅಂತಂದರೆ, ಕಾಲಿದೆಯೋ ಇಲ್ವೋ ಗೊತ್ತಿಲ್ಲ, ಮುಂದಿಟ್ಟೆ ಹೆಜ್ಜೆ ಹಿಂದೆ ಇಡಬಾರ್ದು ಅಷ್ಟೇ. ಅದು ಫೇಲ್ಯೂರ್ ಆಗ್ಬೋದು ಅಥವಾ ಸಕ್ಸಸ್ ಆಗ್ಬೋದು, ಯಾವುದೋ ಒಂದು ಆಗ್ತದೆ ಅಂತ ಅದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೆ ಎಲ್ಲದರಲ್ಲೂ. ಸರಿ, ಆಗ ದೇವ್ರ ಹತ್ರ ಬೇಡ್ಕೊಂಡಿದ್ದು ಒಂದೇ ಒಂದು ಕಾಣ್ತದೆ. ಆವಾಗ ಫಸ್ಟು ಸೆಕೆಂಡು ಥರ್ಡ್ ಬರೋದಿಲ್ಲ, ನಂಗೆ ಚೆಂದ ಗೊತ್ತುಂಟು, ಪ್ಲೇಸ್ ಬರೋದಿಲ್ಲ. ಬಟ್ ಅಟ್ಲೀಸ್ಟು ನಾನು 7th, ನನ್ನ ಹಿಂದ್ಗಡೆ ಒಬ್ಬರಾರು ನನ್ನನ್ನು ಅಟ್ಟಿಸ್ಕೊಂಡು ಬರಬೇಕು ಅಂತ, ಒಂದು ಕಾಂಪಿಟೇಟರು ನನ್ನ ಹಿಂದೆ ಬರಬೇಕು ಅಂತ. ಅವರು ಇಂಡೈರೆಕ್ಟಾಗಿ ನನ್ನನ್ನು ಮೋಟಿವೇಟ್ ಮಾಡ್ತಾರೆ. ನಾವು ಆವಾಗ ಇನ್ನೂ ಜಾಸ್ತಿ ಶಕ್ತಿ ಹಾಕಿ ನನ್ನ ವೀಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಅಫ್ಕೋರ್ಸ್ ಸೆಲ್ಫಿಶ್ ಮೋಟೋ ಇದು ಅಂತ ಅಂದ್ಕೊಂಡಿದ್ದಾಗ ಮತ್ತು ಟ್ರಿಗರ್ ಆನ್ ಆಯಿತು, ಬೇಡ್ಕೊಂಡಿದ್ದು, ಮತ್ತು ನಾನು ಫಸ್ಟ್ ಪ್ಲೇಸಲ್ಲಿ ಬಂದೆ. ಸೆಕೆಂಡ್ ಅಂತ ನಂಬೋದಕ್ಕೆ ಸಾಧ್ಯ ಇಲ್ಲ. ಎಕ್ಸ್-ಸರ್ವಿಸ್ ಮೆನ್, ಸೈನಿಕರವರು. ಹೌದು, ತುಂಬ ಎಕ್ಸ್-ಸರ್ವಿಸ್ ಮೆನ್ ಸರ್ ಅವರು. ಸೆಕೆಂಡ್ ಥರ್ಡ್ ಪ್ಲೇಸ್ ತಗೊಳ್ಳಿಕ್ಕೆ ಅವರು ಬರಲೂ ಇಲ್ಲ. ಅವರು ಚುಡಿಯ ಪೇನ, ಸರ್ದಾರ್ಜಿ ಅಲ್ವಾ ಪಾಪ, ಸಾಡಿ ಪೇನೋ ಅದು ಇದು ಅಂತೆಲ್ಲ ಹೇಳ್ಕೊಂಡು ಬರ್ತಾಯಿದ್ರು. ಅವ್ರನ್ನ ಮತ್ತೆ ನಿಮ್ಮಿಂದ ನಾನು ಬಂದೆ, ನೀವು ನನ್ನ ಹಿಂದೆ ಅಷ್ಟು ಫಾಸ್ಟಾಗಿ ಬಂದಿರೋದ್ರಿಂದ ನನಗೆ ಇನ್ನೂ ಎಫರ್ಟ್ ಹಾಕಲಿಕ್ಕೆ ಅನುಕೂಲ ಆಯಿತು ಅನ್ನೋ ರೀತಿಯಲ್ಲಿ ಮಾತಾಡಿಕೊಂಡು ಪ್ರೈಸಸ್ ತಗೊಂಡೆ. ಆಗ ಒಂದೇ ಒಂದು ಅಂದ್ಕೊಂಡಿದ್ದು, ಅದು ದಟ್ ವಾಸ್ ನಾಟ್ ದ ಪ್ರೈಸು, ಅದು ನಂಗೆ ಕಾನ್ಫಿಡೆನ್ಸನ್ನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಮಹಾತ್ಮ ಗಾಂಧೀಜಿ ಒಂದು ಹೇಳ್ತಾರೆ, ಸ್ಟ್ರೆಂತ್ ಡಸಂಟ್ ಕಮ್ ಫ್ರಮ್ ಫಿಸಿಕಲ್ ಕೆಪಾಸಿಟಿ, ಇಟ್ ಕಮ್ಸ್ ಫ್ರಮ್ ಇಂಡಾಮಿಟಬಲ್ ವಿಲ್ ಅಂತ. ಸೊ ನಾವು ಎಷ್ಟು ಆತ್ಮಸ್ಥೈರ್ಯನ ಸ್ಟ್ರಾಂಗ್ ಮಾಡ್ಕೊಳ್ತೀವೋ ಅಷ್ಟು ನಮಗೆ ದೈಹಿಕವಾಗಿ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಆಗ ನಾನು ಕಲ್ತ್ಕೊಂಡಿದ್ದು ಸರ್. ತುಂಬ ಸಂತೋಷ. ತಾವು MA ಇದ್ರಿ, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೇಗೆ ಬಂದಿರಿ ತಾವು? ಬ್ಯಾಂಕು ನಂದು 1981 ಇದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇತ್ತು ಬೇರೆ, ಆ್ಯಂಡ್ ಇಂಟರ್ನ್ಯಾಷನಲ್ ಡಿಸೇಬಲ್ಡ್ ಇಯರ್ ಆಗಿತ್ತು ಅದು 1981. ಆಗ ನಾನು ಅಲ್ಲಿ ತನಕ ನಾನು ನ್ಯಾಷನಲ್ ಚಾಂಪಿಯನ್ ನಂಬರ್ 1 ಆಗಿದ್ದೆ ನಾನು, ನನ್ನ ವೀಲ್ಚೇರ್ ಕ್ಯಾಟಗರಿಯಲ್ಲಿ. ಅದನ್ನು ಕನ್ಸಿಡರ್ ಮಾಡಿ ಸಿಂಡಿಕೇಟ್ ಬ್ಯಾಂಕ್ ಅವರು ನನಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲಸ ಕೊಟ್ಟರು. ಕ್ಲರಿಕಲ್ ಕೆಲಸ ಅದು ಕೇಡರಲ್ಲಿ. ಅಲ್ಲಿ ನಾನು ಜಾಯ್ನ್ ಆದೆ. ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಲಿಕ್ಕೆ ಅದೊಂದು ಮೆಟ್ಲು ಥರ ಅನ್ನಿಸ್ತು ನನಗೆ. ನನ್ನ ಖರ್ಚು ನಾನು ನೋಡ್ಕೋಬೋದು. ಮತ್ತು ನಾನು KR-ಪುರಮಲ್ಲಿ ಇದ್ದಿದ್ದು, ಅಲ್ಲಿಂದ ಕಂಠೀರವ ಸ್ಟೇಡಿಯಂ ಬರಬೇಕಂದ್ರೆ ಆಟೋದಲ್ಲಿ ಬರಬೇಕಾಗಿತ್ತು, ಬಸ್ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಇದನ್ನೆಲ್ಲ ನೋಡಿದಾಗ ನನ್ನ ಖರ್ಚು ಪಪ್ಪನ ಮೇಲೆ, ನನ್ನ ತಂದೆಯವ್ರ ಮೇಲೆ ಜಾಸ್ತಿ ನಾನು ಹೊಣೆಗಾರಿಕೆ ಹಾಕಿದೆ, ಡಿಪೆಂಡೆಂಟ್ ಆಗದೆ. ಇದನ್ನು ನಾನು ಸ್ವಲ್ಪ ಮಾಡ್ಕೋಬೋದಲ್ಲ ಅಂಥೇಳಿ ಅದು ನನಗೆ ಭಾಳ ಅನುಕೂಲ ಮಾಡಿಕೊಡ್ತು. ಯಾಕಂದರೆ 400 meters into 25 laps ಅಂದರೆ ಪ್ರತಿ ವಾರ ನನ್ನ ವೀಲ್ಚೇರ್ದು ಟೈರ್ ಆ್ಯಂಡ್ ಟ್ಯೂಬು ಸೌದೋಗ್ಬಿಡೋದು. ಆವಾಗ ಏನಾಗ್ತಿತ್ತು ಅಂದರೆ ಅದನ್ನು ತಗೊಳ್ಳೋಕ್ಕೆ ಆವಾಗ ಎಷ್ಟು 12-13 ರೂಪಾಯಿ ಅದು ತಗೊಳ್ಳೋಕ್ಕೆ ನಮ್ಮ ಹತ್ರ ಹಣ ಇರ್ತಾ ಇರಲಿಲ್ಲ. ಆಗ ನನ್ನ ತಂದೆ ಅವ್ರು ಯಾವಾಗಲೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಳ್ಳೋದು, ಕಾಕಿ ಡ್ರೆಸ್ ಹಾಕ್ಕೊಳ್ಳೋದು. ಅದನ್ನು ಅವರು ಗಂಜಿ ಹಾಕಿ ಇಸ್ತ್ರಿ ಮಾಡಿ ಒಂದು ಬಟ್ಟೆಗೆ 50 ಪೈಸೆ ಅಂತ ಕೊಡೋದು. ಅದನ್ನು ಸೇರಿಸಿ ಇಟ್ಕೊಂಡು ನಾನು ವೀಕ್ಲಿ ನನ್ನ ಆಟೋಗಾಗಲಿ ಅಥವಾ ನನ್ನ ಟೈರ್ ಆ್ಯಂಡ್ ಟ್ಯೂಬ್, ವೀಲ್ಚೇರ್ ಟೈರ್ ಆ್ಯಂಡ್ ಟ್ಯೂಬ್ಗಾಗಲಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಾಯಿತ್ತು. ಸೊ ಆ ಫ್ರೀಡಮ್ಮು, ಆ ಇಂಡಿಪೆಂಡೆಂಟ್ ನೇಚರ್ ಅನ್ನೋದು ನಂಗೆ ಆವಾಗಿಂದನೂ ಸ್ವಲ್ಪ ಬರಲಿಕ್ಕೆ ಶುರುವಾಯಿತು. ಆದಷ್ಟು ಇಂಡಿಪೆಂಡೆಂಟಾಗಿ ಇರಬೇಕು ಅಂತ. ಈಗ ಬ್ಯಾಂಕಿಗೆ ಸೇರಿದ ಮೇಲೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ಕೆಲಸ ಮಾಡಲೇಬೇಕಾಗುತ್ತೆ. ಹೌದು ಅಲ್ವಾ? ಅದನ್ನು ಮಾಡಿ ಮುಗಿಸಿ ನೀವು ತರಬೇತಿಗೆ ಅಂತ ಹೋಗುವಾಗ ದೇಹ ಮನಸ್ಸು ಸಹಕರಿಸ್ತಾ ಇತ್ತಾ? ಬ್ಯಾಂಕ್ ನಿಮಗೆ ಸಹಕಾರ ಕೊಡ್ತಾ ಹೇಗೆ? ಮೊದಲು ಸ್ವಲ್ಪ ದಿವಸ ನನಗೆ ಮೆಂಟಲಿ ಸ್ವಲ್ಪ ಸ್ಟ್ರೈನ್ ಆಗ್ತಾಯಿತ್ತು. ಯಾಕಂದರೆ ನಾನು ಕ್ಲೆರಿಕಲ್ ಕಾರ್ಡಲ್ಲಿ ಇದ್ಕೊಂಡಿದ್ದು, ಮೊದಲೇ ಕೆಲಸ ಮುಗಿಸಿ ನಾನು ಹೋಗಬೇಕು. ನನಗೆ ಕೊಟ್ಟಿರುವಂಥ ನನ್ನ ಡಿಸ್ಕಲ್ಲಿ ಇರುವಂಥ ಕೆಲಸ, ಆಗೆಲ್ಲ ಕಂಪ್ಯೂಟರ್ ಅಷ್ಟು ಇಲ್ಲ ಅಲ್ಲ, ಎಲ್ಲ ಬೈ ಹ್ಯಾಂಡೇ ಇರ್ತಾಯಿತ್ತಲ್ಲ, ಇದನ್ನೆಲ್ಲ ಮುಗಿಸಿ ಹೋಗಬೇಕು, ಇದನ್ನೆಲ್ಲ ಕ್ಯಾಶ್ ಟ್ಯಾಲಿಯಾಗಿ ಹೋಗಬೇಕು, ಇದೆಲ್ಲ ಇರ್ತಾಯಿತ್ತು. ಮತ್ತು ನನಗೆ ನಾನೇ ಕಾಂಪೋಸೇಟ್ ಮಾಡಿಕೊಂಡೆ. 10 ಗಂಟೆಗೆ ಬ್ರಾಂಚ್ ಓಪನ್ ಆಗ್ತಾಯಿದ್ರೆ ನಾನು 8 ಗಂಟೆಗೆ ಹೋಗ್ಬಿಡ್ತಾಯಿದ್ದೆ.
ಹೋಗ್ಬಿಟ್ಟು ನಾವು ಚೆಕ್ಕೆಲ್ಲ ನಾವು ಫಿಲ್ಲಪ್ ಮಾಡಿ ಬೇರೆ ಬೇರೆ ಬ್ಯಾಂಕಿನವರೆಲ್ಲ ಕೊಡ್ತಾರಲ್ಲ ಸರ್, ಅದನ್ನೆಲ್ಲ ಅವ್ರವ್ರ ಅಕೌಂಟಿಗೆ ಫಿಲ್ಲಪ್ ಮಾಡಿ ಮತ್ತು ನಾವು 11 ಗಂಟೆ ಒಳಗಡೆ ನಾವು ಕಳಿಸ್ಬೇಕಾಗುತ್ತೆ. ಅದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದೆ. ಸೊ 10 ಗಂಟೆಗೆ ಬ್ರಾಂಚ್ ಓಪನ್ ಆಗೋದ್ರೊಳಗೆ ನಂದು ಅರ್ಧ ಕೆಲಸ ಮುಗಿದೋಗ್ಬಿಡ್ತಾ ಇತ್ತು. ಮತ್ತು ಬ್ಯಾಂಕಿನವರು ಸಹ ತುಂಬ ಸಹಕಾರ ಕೊಡ್ತಾಯಿದ್ರು. ನನಗೆ ಹೋಗಲಿಕ್ಕೆ ಸಂಜೆ ಹೋಗಲಿಕ್ಕೆ 1 ಅವರ್ ಪರ್ಮಿಷನ್ ಬೇಗ ಕೊಡ್ತಾಯಿದ್ರು. ಅಂದರೆ ನಾನು ಬೆಳಿಗ್ಗೆ ಬೇಗ ಬಂದು ಮಾಡ್ತಾಯಿದ್ದೀನಿ ಅಂತ ಅದನ್ನು ಕೊಡ್ತಾಯಿದ್ರು. ಮತ್ತು ಎಲ್ಲರೂ ಹೋಗಬೇಕಾದ್ರೆ TND ಅಂತ ನಾವೇನು ಹೇಳ್ತೇವೆ, ಮತ್ತು ಸ್ಪೆಷಲ್ ಲೀವ್ ಅಂತ ಏನು ಹೇಳ್ತೇವೆ, ಯಾಕಂದರೆ ರೆಪ್ರೆಸೆಂಟಿಂಗ್ ದ ಬ್ಯಾಂಕು ಅದು ಒಂದು ಖುಷಿ ಆಗ್ತದೆ. ಆವಾಗೆಲ್ಲ ಕ್ರಿಕೆಟೇ ಜಾಸ್ತಿ ಅಲ್ಲ ಸರ್, ಇವಾಗಲೂ ಅಷ್ಟೇ. ಬಟ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕ್ರಿಕೆಟೇ ತುಂಬ ಹೈಲೈಟ್ ಆಗ್ತಾಯಿತ್ತು ಅಥ್ಲೆಟಿಕ್ಸ್ಗಿಂತ. ಅದು ನಮ್ಮಂಥ ಡಿಸೇಬಲ್ಡ್ ಸ್ಪೋರ್ಟ್ಸ್ ಅಂದರೆ ಅದು ಏನು ಝೀರೋ ಇರ್ತಾಯಿತ್ತು ಅದು. ಸೊ ಅದರಿಂದ ನನಗೆ ಭಾಳ ಸಹಕಾರ ಕೊಡ್ತಾಯಿದ್ರು. ಮತ್ತು ನಾನೇನು ಮಾಡ್ತಾಯಿದ್ದೆ ಅಂದರೆ ಪೂನಾದಲ್ಲಿ ಒಂದು 4 ತಿಂಗಳು ನನಗೆ ಟ್ರೈನಿಂಗ್ ಹಾಕಿದ್ರು. ಟ್ರೈನಿಂಗ್ ಇನ್ ದ ಸೆನ್ಸ್ ಕ್ಯಾಂಪ್ ಹಾಕಿದ್ರು. ಅದಕ್ಕೆ ರಜಾ ಕೊಡಲಿಕ್ಕೆ ಅವರಿಗೆ ಆಗೋದಿಲ್ಲ. ನಾನೇನು ಮಾಡಿದೆ ಅಂದರೆ 1 ವರ್ಷ ನಾನು ಅಲ್ಲಿಗೆ ಹೋಗಿ ಜಾಯಿನ್ ಆಗ್ತೀನಿ ಅಂತ ಟ್ರಾನ್ಸ್ಫರ್ ತೊಗೊಂಡೆ ನಾನು. ಮನೆಯವರು ಒಪ್ಪಲಿಲ್ಲ, ಒಬ್ಬಳೇ ಹೋಗಿ ಹೇಗೆ ಮ್ಯಾನೇಜ್ ಮಾಡ್ತೀಯ ಅಂತ. ಬಟ್ ಆಗ್ತದೆ ಅಂಥೇಳಿ ಅಲ್ಲಿ ಇದ್ದು 1 ವರ್ಷ ಇದ್ದು ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡಿ ಮತ್ತೆ ನಾನು ಕ್ಯಾಂಪಿಗೆ ಹೋಗ್ತಾಯಿದ್ದೆ. ಇನಿಷಿಯಲ್ ಸ್ಟೇಜಸ್ ಸ್ವಲ್ಪ ಕಷ್ಟ ಆಗ್ತಾಯಿತ್ತೇನೋ, ಮತ್ತು ನಥಿಂಗ್ ಇಸ್ ಇಂಪಾಸಿಬಲ್ ಅಲ್ಲ ಸರ್. ಮಾಡಬೇಕು ಅಂತ ಒಂದು ಹಠ ಇದ್ದಾಗ ಅದರಲ್ಲಿ ನಾವು ಗೆಲ್ತೇವೋ ಸೋಲ್ತೇವೋ, ಬಟ್ ದಟ್ ಈಸ್ ಡಿಫ್ರೆಂಟು. ಬಟ್ ಟ್ರೈ ಅಂತೂ ಮಾಡಲೇಬೇಕಲ್ಲ. ಹೌದು. ಸೊ ಅದರಿಂದ ನನಗೇನು ತೊಂದರೆ ಆಗ್ತಿರಲಿಲ್ಲ. ಮತ್ತು ಸೊ ಒಟ್ಟಿನಲ್ಲಿ ಸಿಂಡಿಕೇಟ್ ಬ್ಯಾಂಕು ತಮ್ಮ ಬದುಕನ್ನು ರೂಪಿಸೋದಕ್ಕೆ ಖಂಡಿತ ಸರ್ ಅನ್ನ ಕೊಟ್ಟಿದ್ದಲ್ಲ ಸರ್ ಅದು. ನೀವು ಕ್ಲರಿಕಲ್ ಗ್ರೇಡಿಂದ ಆಫೀಸರ್ಗೆ ಹೇಗೆ ಮುನ್ನಡೆದ್ರಿ? ಇದಕ್ಕೆ ಏನಾದರೂ ಬ್ಯಾಂಕ್ ಕಡೆಯಿಂದ ಏನಾದರೂ ಆಕ್ಷೇಪಣೆ ಇತ್ತಾ? ಎಲ್ಲಿಗೆ? ಇಲ್ಲ, ನೀವು ಅಧಿಕಾರಿ ಆಗೋದಕ್ಕೆ ಹೌದು ಏನಾದರೂ ಆಕ್ಷೇಪಣೆ ವ್ಯಕ್ತಪಡಿಸಿದ್ರೆ ಅಡ್ಡಿ ಆತಂಕಗಳೇನಾದರೂ ಬಂತ? ಖಂಡಿತ ಇಲ್ಲ. ಹಾನೆಸ್ಟ್ಲಿ ನಾನು ಫಸ್ಟು ಕ್ಲರಿಕಲ್ ಕೇಡ್ರಲ್ಲಿ ಸೇರಿಕೊಂಡೆ. ಮತ್ತು ಆಫೀಸರ್ ನಂಬರ್ 1, 2, 3 ಅಂತ ಆದೆ. ಸೀನಿಯರ್ ಮ್ಯಾನೇಜರ್ ನಾನು VRS ತಗೊಂಡಾಗ ಸೀನಿಯರ್ ಮ್ಯಾನೇಜರ್ ತಗೊಂಡೆ. ಹಾನೆಸ್ಟ್ಲಿ ನಾನು ಒಂದು ಎಕ್ಸಾಮು ಬರೆದು ಪಾಸಾಗಿದ್ದಿಲ್ಲ ಸರ್. ಒಂದು ಎಕ್ಸಾಮು ಬರೆದಿಲ್ಲ ನಾನು. ಎಲ್ಲ ನಂಗೆ ಸ್ಪೋರ್ಟ್ಸ್ ಕೋಟಾದಲ್ಲೇ ನನಗೆ ಪ್ರಮೋಷನ್ ಸಿಕ್ತು. ಅರ್ಜುನ್ ಅವಾರ್ಡ್ ಬಂದಾಗ ಆಫೀಸರ್ ಕೇಡರ್ ನಂಬರ್ 1 ಆದೆ, ಆಫೀಸರ್ ನಂಬರ್ 1 ಅಂತ. ಮತ್ತು ಪದ್ಮಶ್ರೀ ಬಂದಾಗ ನಮ್ಮ ಸ್ಕೇಲ್ ನಂಬರ್ 2 ಅಂತ ಆದೆ. ಮತ್ತು ನಾನು ಇನ್ನೊಂದು ಇದು ಬಂದಾಗ ನನ್ನ ಕ್ರೆಡೆನ್ಷಿಯಲ್ಸ್ ಎಲ್ಲ ನೋಡಿಬಿಟ್ಟು ಸೀನಿಯರ್ ಮ್ಯಾನೇಜರಾಗಿ ಪ್ರಮೋಷನ್ ತಗೊಂಡೆ. ಆದರೆ ಕೆಲಸದಲ್ಲಿ ನಾನು ಕಾಂಪನ್ಸೇಟ್ ಇದು ಮಾಡ್ತಾ ಇರಲಿಲ್ಲ. ಎಲ್ಲ ಸ್ಟ್ರಿಕ್ಟಾಗಿ ಹೆಮ್ಮೆಯಿಂದ ಹೇಳ್ಕೊಬೋದು. ಒಬ್ಬ ನಾರ್ಮಲ್ ಎಂಪ್ಲಾಯಿ ಏನು ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚಾಗಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೆ. ಇದು ಸಿಂಪತಿ ಕಳಿಸ್ಕೋಬೇಕು ಅಂತಲ್ಲ, ಆದರೆ ಒಂದು ಇದು ಇರ್ತಾಯಿತ್ತು. ನಾನು ಅವರಿಂದ ಅಷ್ಟು ಸೌಲಭ್ಯಗಳು ಪಡಿತಾ ಇರೋದ್ರಿಂದ ನನ್ನ ಕಾಂಟ್ರಿಬ್ಯೂಷನ್ ಏನಿರುತ್ತೆ, ನನ್ನ ಕಾಂಟ್ರಿಬ್ಯೂಷನ್ ಏನು ಕೊಡ್ಬೋದು, ನಾಳೆ ಈ ಕೆಲಸದಲ್ಲಿ ಅವರು ಒಂದು ಬೆಟ್ಟು ಮಾಡಿ ತೋರಿಸಬಾರ್ದು ನನಗೆ. ಆ್ಯಕ್ಚುಲಿ ನನ್ನೊಟ್ಟಿಗೆ ನನ್ನ ಅಸಿಸ್ಟೆಂಟ್ಸು 2-3 ಜನ ಕೊಡ್ತಾಯಿದ್ರು ಆಫೀಸರ್ ಸೇರಿ. ನನ್ನ ಸೆಕ್ಷನ್ಗೆ ಬರಲಿಕ್ಕೆ ಅವ್ರು ಆಗ್ತಾಯಿದ್ರು. ಮಾಲತಿ ಮೇಡಮ್ ಸೆಕ್ಷನ್ಗಾದರೆ ಆರಾಮಂತು, ಯಾಕಂದರೆ ಅವ್ರು ಬರೋದ್ರೊಳಗೆ ಅವರ ಅರ್ಧ ಕೆಲಸ ನಾನು ಮಾಡಿ ಮುಗಿಸ್ಬಿಡ್ತಾಯಿದ್ದೆ. ಸೊ ಅದರಿಂದ ನನಗೆ ಯಾವ ರೀತಿಯೂ ತೊಂದರೆ ಆಗ್ತಾ ಇರಲಿಲ್ಲ. ಈವನ್ ಟ್ರಾನ್ಸ್ಫರ್ ಆಗಲಿ ಯಾವುದೂ ಆಗ್ತಾ ಇರಲಿಲ್ಲ ನನಗೆ. ಈ ಅರ್ಜುನ ಪ್ರಶಸ್ತಿ ಬಂತು ಅಂತ ಹೇಳಿದ್ರಲ್ಲ, ಆ ಪ್ರಶಸ್ತಿಯ ಬಗ್ಗೆ, ಆ ಪ್ರಶಸ್ತಿ ನಿಮಗೆ ಬಂದ ಬಗ್ಗೆ, ಯಾವ ಸಾಧನೆ ನೋಡಿ ಆ ಪ್ರಶಸ್ತಿಯನ್ನು ಕೊಟ್ಟರು, ಆ ಪ್ರಶಸ್ತಿಯ ಹಿನ್ನೆಲೆ ದಯವಿಟ್ಟು ತಿಳಿಸಿ. ಅರ್ಜುನ ಪ್ರಶಸ್ತಿ ಕೊಡೋದು ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಪೋರ್ಟ್ಸ್, ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಕೊಡೋದಿಲ್ಲ. 1979 ತನಕನೂ ಅದೇ ಲಾಸ್ಟು ಒಬ್ಬ ಅಂಗವಿಕಲ ಸ್ಪೋರ್ಟ್ಸ್ ಮನಿಗೆ ಕೊಟ್ಟದ್ದು. ಅದಾದಮೇಲೆ ಗೌರ್ಮೆಂಟ್ ಸ್ಟಾಪ್ ಮಾಡಿಬಿಟ್ಟಿತ್ತು. 1995 ನನಗೆ ಬರಬೇಕು ಅಂತ ಮಾತುಕತೆ ಅಂತ ಆದಾಗ ಅಲ್ಲಿಂದ ಬಂತು, ಇಲ್ಲ ಡಿಸೇಬಲ್ಡ್ ಸ್ಪೋರ್ಟ್ಸ್ ಪರ್ಸನ್ ಕೆನಾಟ್ ಬಿ ಕನ್ಸಿಡರ್ಡ್ ಫಾರ್ ದಿಸ್ ಅವಾರ್ಡ್ ಅಂತ ಬಂತು. ನಾನು ಕ್ವೆಶ್ಚನ್ ಕೇಳಿಕೊಂಡೆ, ಯಾಕೆ ಈ ತಾರತಮ್ಯ, ಯಾಕೆ ಸ್ಪೋರ್ಟ್ಸ್ ಪರ್ಸನ್ ಅಂತ ಇದ್ದಾಗ ಆನ್ ಪಾರ್ ಇರಬೇಕು. ಅವರು ನಿಂತ್ಕೊಂಡು ಶಾರ್ಟ್ ಪುಟ್ ಎಸಿತಾರೆ, ನಾನು ಕೂತ್ಕೊಂಡು ಶಾರ್ಟ್ ಪುಟ್ ಎಸಿತೀನಿ. ಅವರು 100 ಮೀಟರ್ಸ್ ಓಡ್ತಾರೆ, ನಾನು 100 ಮೀಟರ್ಸ್ ವೀಲ್ ಚೇರಲ್ಲಿ ಓಡ್ತೀನಿ. ರೆಕಾರ್ಡ್ಸ್ ಒಂದೇ ಇರ್ಬೋದು, ಜಾಗ ಒಂದೇ ಇರ್ಬೋದು, ಕಾಂಪಿಟೇಷನ್ ಒಂದೇ ಇರ್ಬೋದು, ಟೂರ್ನಮೆಂಟ್ ಒಂದೇ ಇರ್ಬೋದು. ಬಟ್ ಈ ಡಿಸ್ಕ್ರಿಪ್ಷನ್ ಏನಕ್ಕೆ, ಈ ತಾರತಮ್ಯ ಏನಕ್ಕೆ ಅಂತ ಕ್ವಶನ್ ಬಂದಾಗ ನಾನು ಅದನ್ನು ಹೋಗಿ ಡೆಲ್ಲಿಯಲ್ಲಿ ಕೇಳಿದೆ, ಈ ತಾರತಮ್ಯ ಯಾಕೆ, ಇನ್ಫ್ಯಾಕ್ಟ್ ನೀವು ನಮ್ಮ ಮೇಲೆ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕು, ಇನ್ನೂ ಪ್ರೋತ್ಸಾಹ ಕೊಡಬೇಕು ನಮಗೆ ಅಂತ ಬಂದಾಗ ಏನೋ ಗೊತ್ತಿಲ್ಲ ಸರ್. ಅದಾದಮೇಲೆ ಅಮೆಂಡ್ಮೆಂಟೇ ಚೇಂಜ್ ಮಾಡಿಬಿಟ್ರು. ಇನ್ನು ಪ್ರತಿ ವರ್ಷವೂ
ಒಂದು ಅಥವಾ ಎರಡು ಅಂಗವಿಕಲ ಸ್ಪೋರ್ಟ್ಸ್ ಪರ್ಸನಿಗೆ ಕೊಡಬೇಕು, ಕನ್ಸಿಡರ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಮೆಂಡ್ಮೆಂಟೇ ಚೇಂಜ್ ಮಾಡಿದರು ಸರ್. ಅದೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ನು ಸೊಸೈಟಿಗೆ ಅಂತ ಅಂದ್ಕೊಂಡೆ ಸರ್. ಈಗ ಸಂಪೂರ್ಣ ನಿವೃತ್ತ ಜೀವನವ? ಹೌದು ಸರ್. ಮಾತೃ ಅನ್ನೋ ಸಂಸ್ಥೆಯನ್ನು ತಾವು ಸ್ಥಾಪಿಸಿದ್ದೀರಿ ಅಂತ ಕೇಳಿದೆ. ಏನಿದು ಮಾತೃ ಸಂಸ್ಥೆ? ಸರ್, ಮಾತೃ ಫೌಂಡೇಶನ್ ಅನ್ನೋದು ನಂದು ಕನಸಿನ ಕೂಸು. ನಾನು 15 ವರ್ಷ ಚೆನ್ನೈಯಲ್ಲಿ ಒಂದು 150ರಿಂದ 200 ಅಂಗವಿಕಲ ಮಕ್ಕಳೊಟ್ಟಿಗೆ ನನ್ನ ಜೀವನ ಸಾಧಿಸ್ಕೊಂಡ್ಬಂದೋದು. 3 ವಯಸ್ಸು ಮಗುವಲ್ಲಿ ನಾನು ಹಾಸ್ಪಿಟ್ಲಿಗೆ ಸೇರಿದ್ದು. ನಾನು ಹೊರಗಡೆ ಬಂದಾಗ ನಂಗೆ 18 ವಯಸ್ಸು. ಆ ಚೈಲ್ಡ್ಹುಡ್ ಲೈಫ್ ಅಂತ ನಾವೇನು ಹೇಳ್ತೇವೆ, ನಾನು ಅನುಭವಿಸೇ ಇಲ್ಲ. ಅದು ತಾಯಿ ಅಪ್ಪಿಗೆ ಇರ್ಬೋದು, ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಬಟ್ಟೆ ಹಾಕೋದು ಇರ್ಬೋದು, ತಂದೆ ಹೆಗಲ ಮೇಲೆ ಕೂತ್ಕೊಂಡು ಅಲ್ಲಿ ಓಡಾದಿರ್ಬೋದು, ಅಥವಾ ನನ್ನ ಅಕ್ಕ ಅಣ್ಣಂದ್ರ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು ಹಾಕೊಂಡು ಈ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ನಾವೇನು ಹೇಳ್ತೇವೆ, ನಾನು ಅನುಭವಿಸೇ ಇಲ್ಲ. ನಂದು ಎಂಟೈರ್ ಚೈಲ್ಡ್ಹುಡ್ಡು ಬರೀ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋದು ಬರೋದು, ತದನಂತರ ಫಿಸಿಯೋಥೆರಪಿ, ನೋವು, ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಹಾಕೊಳ್ಳೋದು, ಇದರಲ್ಲೇ ಮುಗ್ದೋಯ್ತು. ಫಿಸಿಕಲ್ ಪೇಯ್ನ್ ಆ್ಯಂಡ್ ಮೆಂಟಲ್ ಟ್ರೋಮಾ ಅಂತ ನಾವೇನು ಹೇಳ್ತೀವಿ ಅದರಲ್ಲೇ ಮುಗ್ದೋಯ್ತು. ಆ ಮಕ್ಕಳನ್ನೆಲ್ಲ ನೋಡ್ತಾ ಇದ್ನಲ್ಲ ಸರ್, ನನಗೆ ಅದು ಆವಾಗ ಪೋಲಿಯೋ ವಿಪರೀತವಾಗಿತ್ತು, ಈಗ ಟೋಟ್ಲಿ ಇರಾಡಿಕೇಟೆಡು. ಆದರೂ ನಾವು ಏನು ಮಾಡ್ತಾಯಿದ್ದೇವೆ, ಸಮಾಜ ನಂಗೆ ಇಷ್ಟು ಕೊಟ್ಟಿದೆ ಅಲ್ಲ, ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಅವನ ಹತ್ರ ಕೊಡಲಿಕ್ಕೆ ಎಂಥದ್ದು ಇಲ್ಲ. ಕೇಳಿದೆ ಎಷ್ಟೋ ಕೊಟ್ಟಿದ್ದಾನೆ, ಕೇಳದೇ ಇರೋದು ಇನ್ನಷ್ಟು ಕೊಟ್ಟಿದ್ದಾನೆ. ಅವನ ಬುಟ್ಟಿ ಫುಲ್ಲು ಖಾಲಿಯಾಗಿದೆ, ಅವನು ಕೊಡಲಿಕ್ಕೆ ಎಂಥದ್ದೂ ಇಲ್ಲ. ಸಮಾಜ ಇಷ್ಟು ಕೊಟ್ಟಿದೆ, ಇಷ್ಟು ರೆಕಗ್ನೇಷನ್ ಸಿಕ್ಕಿದೆ. ನನ್ನ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಏನು ಅಂತ ಬಂದಾಗ, ನಾನು ಓದರಲ್ಲಿ ಆ್ಯಾವ್ರೇಜು, ಬ್ಯಾಂಕಿಂಗ್ ವರ್ಕಲ್ಲಿ ಆ್ಯಾವ್ರೇಜು, ಬೇರೆ ವಿಧದಲ್ಲೆಲ್ಲ ನಂಗೆ ಅಷ್ಟು ನಾಲೆಜ್ ಇಲ್ಲ. ಇನ್ನು ಯಾವ ಮಾಡೋದು, ನನ್ನ ಕ್ಷೇತ್ರ ಅಂದರೆ ನನ್ನ ಅಂಗವಿಕಲ ಕ್ಷೇತ್ರದಲ್ಲಿ ನಾನು ಏನು ಮಾಡಿ ತೋರಿಸ್ಬೋದು ಅಂತ ಬಂದಾಗ, ನನ್ನ ತಂದೆಯವರು ಯಾವಾಗಲೂ ಒಂದು ಹೇಳ್ತಾಯಿದ್ರು, ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾದಾನ. ಅದು ನಿನ್ನ 2 ಮಕ್ಕಳಿಗೆ ಕೊಟ್ಟು ಸಾಕು, ಮುಂದೆ ಅವರು ಅದನ್ನು ಉಪಯೋಗಿಸ್ಕೊಂಡು ಅವರ ಜೀವನನ ಅವ್ರು ರೂಪಿಸ್ಕೊಳ್ತಾರಲ್ಲ, ಅದಕ್ಕಿಂತ ದೊಡ್ಡ ದಾನ ಇನ್ಯಾವುದೂ ಇಲ್ಲ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಇದು ಮನಸ್ಸಲ್ಲಿ ತುಂಬ ಕೂತ್ಕೊಂಡ್ಬಿಟ್ಟಿತ್ತು ನನಗೆ. ಸೊ ನನ್ನಂತೆ ಇರುವ ಅಂಗವಿಕಲ ಮಕ್ಕಳಿಗೆ ಒಂದು ಮಗುಗಾದರೂ ನಾನು ಒಂದು ಪ್ರಾಪರ್ ಎಜುಕೇಷನ್ ಕೊಡಿಸೋ ಥರಷ್ಟು ಆದರೆ, ಆ ಮಗು ಇಂದಲ್ಲ ನಾಳೆ ತನ್ನ ಜೀವನ ಅದು ರೂಪಿಸ್ಕೊಳ್ಳೋಕ್ಕಾಗ್ತದಲ್ಲ ಅಂತ ಯೋಚನೆ ಮಾಡಿದಾಗ, ನನಗೆ ಈ ಸಿಟಿ ಕಡೆ ಇರುವಂಥ ಮಕ್ಕಳ ಮೇಲೆ ಅಷ್ಟು ಆಸಕ್ತಿ ಇರ್ತಾ ಇರಲಿಲ್ಲ, ಅಂಗವಿಕಲ ಮಕ್ಕಳ ಮೇಲೆ. ಯಾಕಂದರೆ ಅವ್ರ ತಂದೆ ತಾಯಿ ಸ್ವಲ್ಪ ಏನೇನು ಸೌಲಭ್ಯಗಳು ಗೌರ್ಮೆಂಟ್ದಾಗಲಿ ಎಲ್ಲಿಂದಾಗಲಿ ಸಿಗ್ತದೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಗೊತ್ತಿರ್ತಾ ಇತ್ತು. ಈ ಹಳ್ಳಿ ಕಡೆ ಇರುವಂಥ ಮಕ್ಕಳು, ಅಂಗವಿಕಲ ಮಕ್ಕಳು ಹುಟ್ಟಿಬಿಟ್ರೆ ಸರ್, ಆ ತಂದೆ ತಾಯಿ ತಿಳ್ಕೊಂಬಿಡ್ತಾರೆ ಆ ಮಗು ಒಂದು ಶಾಪ ಅಂತ. ಆ ಮಗು ಇಂಥ ಮಗು ಹುಟ್ಟಿದ ಮನೆಯಲ್ಲಿ ಅಂದರೆ ಅದೊಂದು ಶಾಪ ಅಂತ ತಿಳ್ಕೊಂಡ್ಬಿಡ್ತಾರೆ. ತಂದೆ ತಾಯಿ ತಪ್ಪಲ್ಲ, ಅವರ ನಾಲೆಜ್ ಅಷ್ಟೇ ಇರ್ತದೆ. ಬೆಳಗಿಂದ ಸಂಜೆ ತನಕ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಕೊಂಬರ್ತಾರೆ, ಮನೆಯಲ್ಲಿ ಒಂದು 4-5 ಮಕ್ಕಳು ಎತ್ಕೊಂಡಿರ್ತಾರೆ. ಈ ಮಗುಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಇಲ್ಲ ಆಗ್ತದೆ ಪಾಪ. ಮೆಡಿಕಲ್ ಅಸಿಸ್ಟೆನ್ಸ್ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ಹೆಗಲ ಮೇಲೆ ಹಾಕ್ಕೊಂಡು ಶಾಲೆ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ದೂರ ಹೋಗಬೇಕಲ್ಲ. ಆ ಮಗುಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಆ 4 ಗೋಡೆ ಮಧ್ಯೆನೇ ಆ ಮಗು ಟ್ಯಾಲೆಂಟು ಅದರೊಟ್ಟಿಗೆ ಹೋಗಿ ಬಿಡ್ತದಲ್ಲ. ಆ ಥರ ಹುಟ್ಟಿದ ಮಗು ಅದ್ರ ಶಾಪನ ಅಲ್ಲ, ಅದು ಕರ್ಮನೂ ಅಲ್ಲ. ಹುಟ್ಟಬೇಕಾಗಿತ್ತು, ಹುಟ್ಟಿದೆ ಅಷ್ಟೇ. ಏನೋ ಒಂದು ಮಾಡಲಿಕ್ಕೆ, ಏನೋ ಒಂದು ಸಾಧನೆ ಮಾಡಲಿಕ್ಕೆ ಹುಟ್ಟಿರ್ಬೋದು ಅಂತ ಪಾಸಿಟಿವ್ ನಾವು ತಗೊಂಡಾಗ, ಅಂಥ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಂಗೆ ಆಸಕ್ತಿ ಇತ್ತು. ಈ ಗುಲ್ಬರ್ಗ, ರಾಯಚೂರು ಕಡೆ ಎಲ್ಲ ಹೋದರೆ ತುಂಬ ಎಫೆಕ್ಟಿವ್ ಮಕ್ಕಳಿದ್ದಾರೆ ಸರ್. ಬೇರೆ ಬೇರೆ ರೀತಿಯಲ್ಲಿರುವಂಥ ಅಂಗವಿಕಲ ಮಕ್ಕಳಿದ್ದಾರೆ. ಸೊ ಅಲ್ಲಿ ಹೋಗಿ ಅವರ ತಂದೆ ತಾಯಿ ಹತ್ರ ಮಾತಾಡ್ತಾ ಇದ್ದೆ. ನಾರ್ಮಲಿ ಮಗು ಎಷ್ಟೇ ಇದ್ದಿದ್ರು ಸಹ ತಂದೆ ತಾಯಿ ಈ ಸಿಟಿ ಕಡೆ ಕಳಿಸ್ಲಿಕ್ಕೆ ಹೆದರ್ತಾಯಿದ್ರು, ಆ ಮಗುನ ಬೇರೆ ಥರ ಯೂಸ್ ಮಾಡ್ಕೊಳ್ತಾರೆ ಅಂತ. ಎಲ್ಲ ಕಡೆ ಇರುವಂಥದ್ದೇ. ಆದರೆ ನಾನೇ ಎಕ್ಸಾಂಪಲ್ ಇಟ್ಕೊಂಡು ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಬರ್ತಾಯಿದ್ದೆ ಮಕ್ಕಳನ್ನ. ಒಂದೊಮ್ಮೆ ಟೈಮಲ್ಲಿ ಯಾವ ಚೈಲ್ಡ್ಹುಡ್ ಲೈಫು ನಾನು ಎಂಜಾಯ್ ಮಾಡಲಿಲ್ಲ ಅಂತ ಹೇಳಿದೆ. ಆ ಮಕ್ಕಳನ್ನ ಕರ್ಕೊಂಬಂದು ಅವರೊಟ್ಟಿಗೆ ನಾನು ಆಟ ಆಡಿಕೊಂಡು, ಅವರೊಟ್ಟಿಗೆ ಜೀವನ ಬೆಳೆಸ್ಕೊಂಡು, ಅವರಿಗೆ ಎಜುಕೇಷನ್ ಕೊಟ್ಕೊಂಡು ಒಂದು ಟ್ರಸ್ಟ್ ಫಾರ್ಮ್ ಮಾಡಿ, ಮಾತೃ ಫೌಂಡೇಶನ್ ಒಂದು ಟ್ರಸ್ಟ್. ಇದು ಒಬ್ಬರಿಂದ ಆಗುವಂಥ ಕಾರ್ಯ ಅಲ್ಲ, ಪಬ್ಲಿಕ್ ಇನ್ವಾಲ್ವ್ ಆಗ್ತಾರೆ, ಎಲ್ಲರೂ ಇನ್ವಾಲ್ವ್ ಆಗ್ತಾರಲ್ಲ. ಒಂದು ಟ್ರಸ್ಟಿಂದ ಮಾಡಿ ಒಂದು 6 ಜನ ಟ್ರಸ್ಟೀಸ್ ಅಂತ ಸೇರಿಕೊಂಡು ಇದನ್ನು ಬೆಳೆಸ್ಕೊಂಡು ಒಂದು 2 ಮಕ್ಕಳು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು 2004 ಸ್ಟಾರ್ಟ್ ಮಾಡಿದ್ದು. ಇವತ್ತು ಹೆಮ್ಮೆಯಿಂದ ನಾನು 53 ಮಕ್ಕಳ ತಾಯಿಯಾಗಿ ಬೆಳೀತಾ ಇದ್ದೇನೆ ಸರ್. 53 ಮಕ್ಕಳ ತಾಯಿಯಾಗಿ ಬೆಳೀತಾ ಇದ್ದೇನೆ. ಬ್ಯಾಚ್ ಬೈ ಅವರು ಗ್ರ್ಯಾಜುಯೇಷನ್ ಮುಗಿಯೋ ತನಕ ಅವರಿಗೆ ಹೆಲ್ಪ್ ಮಾಡ್ತೇವೆ. ಅವರ ತಂದೆ ತಾಯಿಯಿಂದ ನಾವು 1 ಪೈಸಾ ಸಹ ನಾವು ತಗೊಳ್ಳೋದಿಲ್ಲ, ಪಬ್ಲಿಕ್ಕೇ ನಡ್ಸ್ಕೊಂಡು ಹೋಗ್ತಾನೆ. ಗೌರ್ಮೆಂಟು ಏಡು ನಾವು ಬೇಡ ಅಂತ ಹೇಳಿದ್ದೇವೆ, ಸಾಕು ಇಷ್ಟು ಸಾಕು ಅಂತ. ಒಳ್ಳೆ ಪ್ರಪಂಚ ಇದೆ, ಒಳ್ಳೆ ಜನ ಇದ್ದಾರೆ, ಒಳ್ಳೆ ಸಮಾಜ ಇದೆ ಅರ್ಥ ಮಾಡ್ಕೊಳ್ಳೋವಂಥದ್ದು.
ನಾವು ಯಾವ ರೀತಿ ಅವರು ಕೊಟ್ಟ ಹಣವನ್ನು ನಾವು ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ ಅಂತ ಅವರಿಗೆ ಒಮ್ಮೆ ಮನವರಿಕೆ ಆದರೆ ಸಾಕು, ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ. ನಡ್ಕೊಂಡು ಹೋಗ್ತಾ ಇದ್ದೆ. ಈಗ ಈ ಬ್ಯಾಚಲ್ಲಿ 17 ಮಕ್ಕಳಿದ್ದಾರೆ, 4 ಜನ ಸ್ಟಾಫ್ ಇದ್ದಾರೆ.